ಸರ್ಪ್ರೈಸ್ ವಿತ್ ನಾವು ಮಾಡಬೇಕು, ನಮ್ಮ ಕೆಲಸ ಇದೆ. ನಾವು ಸರ್ಪ್ರೈಸ್ ವಿತ್ ನಾವು ಬಂದಿದ್ದೀವಿ ಇಲ್ಲಿ ನಮ್ಮ ಇದು ಬ್ಯಾಂಗ್ಳೂರ್ ಇದು ಬೆಲ್ಗಾಮ್ ಸಿಟಿ ಪೊಲೀಸ್ ಜೊತೆಗೆ ಅದು ನಾವು ಕೆಲವು ಸರ್ಚ್ ನಾವು ಮಾಡಿದ್ದೀವಿ. ಸೊ ಒಂದು ನಾವು ಅವಶ್ಯಕವಾಗಿ ಮಾಡಬೇಕು. ಸೊ ಯಾವುದು ಮೊಬೈಲ್ ಮತ್ತು ಯಾವುದು ಮಾದಕ ದ್ರವ್ಯ ಸಿಕ್ಕಿಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ಸಿಕ್ಕಿದೆ ಮತ್ತು ಕೆಲವು ಜಿಮ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದು ಸಿಕ್ಕಿದೆ. ಅದು ನಾವು ಸೀಜ್ ಮಾಡಿಕೊಂಡು ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. ಏನು ಅಲ್ಲಲ್ಲ, ನಾವು ಅವ್ರಿಗೆ ಯಾವಾಗಲೂ ಸೂಚನೆ ಕೊಡ್ತಾನಿರ್ತೀವಿ, ಡೈಲಿ ಕೊಡ್ತಾನಿರ್ತೀವಿ. ಇಲ್ಲಿ ನಾವು ಬಂದಿದ್ದು ನೋಡಿದ್ದೀವಿ ಕಿ ಯಾವುದು ನಮಗೆ ಜೀರೋ ಟಾಲರೆನ್ಸ್ ಇದೆ ಈ ಕಾಂಟ್ರಾಬ್ಯಾಂಡ್ ಆ್ಯಕ್ಟನ್ನು. ಇದು ಮೊಬೈಲ್ ಫೋನ್ ಆಗಲಿ, ಗಾಂಜಾ ಆಗಲಿ, ಬೀಡಿ ಆಗಲಿ, ಸಿಗರೇಟ್ ಆಗಲಿ. ಸೊ ಬೇರೆ ಕಾಂಟ್ರಾಬ್ಯಾಂಡ್ ಸಿಕ್ಕಿಲ್ಲ. ಒಂದು ಪ್ಯಾಕೆಟ್ ಸಿಗರೇಟ್ ಒಂದು ಕಡೆ ಸಿಕ್ಕಿದೆ. ಸೊ ಅದು ಕೂಡ ಇದ್ರೂ ಕೂಡ ನಾವು ಏನಿದೆ ಅದರ ಸಲುವಾಗಿ ಕಾನೂನು ಪ್ರಕಾರ ಕ್ರಮ ನಾವು ತಗೊಳ್ತೀವಿ. ಮತ್ತು ನಮ್ಮ ಅಧಿಕಾರಿ ಕೂಡ ಯಾರು ಇದು ಇದ್ದಾರೆ, ಆ ಪ್ರೀವಿಯಸ್ ಸೂಪ್ರಿಂಟೆಂಡೆಂಟ್ ಕೂಡ ಇದ್ದಾನೆ, ಅವ್ರ ಮೇಲೆ ಕೂಡ ನಾವು ಆ್ಯಕ್ಷನ್ ತಗೊಳ್ತೀವಿ. ಹೌದು, ಅದು ಜೈಲೊಳಗಡೆ ನಮ್ಮ ಅಧಿಕಾರಿಗಳು ಅವರಿಗೆ ಕೂಡ ಬಹಳಷ್ಟು ಸಮಸ್ಯೆಗಳು ಇವೆ. ಅವ್ರಿಗೆ ಹೆದರಿಸೋದು, ಅವ್ರಿಗೆ ಥ್ರೆಟ್ ಮಾಡೋದು, ಇದು ಎಲ್ಲ ಬಹಳಷ್ಟು ಇದು ಮಾಡ್ತಾರೆ. ಆದರೂ ಕೂಡ ಅವ್ರ ಕೆಲಸ ಅವರು ಮಾಡ್ತಾ ಇದ್ದಾರೆ. ನಾವು ಎರಡು ಕಡೆ ನೋಡಬೇಕಾಗತ್ತೆ. ನಮ್ಮ ಸ್ಟಾಫ್ ಸಮಸ್ಯೆ ಕೂಡ ನೋಡಬೇಕಾಗತ್ತೆ. ಅದೇ ಜೊತೆಗೆ ಇಲ್ಲಿ ಅಕ್ರಮಗಳು ಕೂಡ ಏನಿದೆ ಕಡಿಮಾನ ಹಾಕಬೇಕು, ಅದು ಕೂಡ ನಾವು ನೋಡಬೇಕಾಗತ್ತೆ. ನಾವು ಅದಕ್ಕಾಗಿ ಮೇಲಿಂದ ಮೇಲೆ ನಾವು ವಿಸಿಟ್ ಕೊಡ್ತೀವಿ. ಅವ್ರಿಗೆ ಒಂದು ಧೈರ್ಯ ಕೂಡ ಇರಲಿ, ಮತ್ತು ಅವರಿಗೆ ಲೋಕಲ್ ಪೊಲೀಸ್ದು ಕೂಡ ಸಹಾಯ ಇರಲಿ. ಲೋಕಲ್ ಪೊಲೀಸು ಸಹಾಯ ಇದ್ದರೆ ಸ್ವಲ್ಪ ಅವ್ರಿಗೆ ಕೂಡ ಧೈರ್ಯ ಇರುತ್ತೆ. ಸೊ ಅವರು ಅವ್ರ ಜೊತೆಗೆ ಕೈ ಜೋಡಿಸ್ಕೊಂಡು ರೇಡ್ ಮಾಡಿದ್ದಾರೆ, ಬೇರೆ ಮಾಡಿದ್ದಾರೆ. ಮತ್ತು ಒಳಗಡೆ ನೊಟೋರಿಯಸ್ ಕುಖ್ಯಾತ್ ಅವರು ಕೈದಿಗಳು ಇದ್ದಾರೆ, ಅವರಿಗೆ ಸ್ವಲ್ಪ ಭಯ ಇರುತ್ತೆ. ಸೊ ಈಗ ಬೆಲ್ಗಾಮ್ ಕಮಿಷನರ್ ಅವರು ಬೆಳಿಗ್ಗೆ ಕೂಡ ಒಂದು ಸತಿ ಇದು ಚೆಕ್ ಮಾಡಿಸಿದ್ರು. ಈಗ ಕೂಡ ನಮ್ಮ ಜೊತೆಗೆ ಅವ್ರದ್ದು CCB, ACP ಮತ್ತು ಬೇರೆ ಅಧಿಕಾರಿಗಳು ಬಂದು ಅವರು ಸರ್ಚ್ ಮಾಡಿದ್ದಾರೆ. ಓಕೆ, ಸರಿಯಾಗಿ ಕೆಲಸ ಮಾಡಿರಿ. ಈಗ ಸಣ್ಣ ಪನಿಷ್ಮೆಂಟ್ ಸರಿಯಾಗಿ ಕೆಲಸ ಮಾಡಿದ್ರೆ ನೋಡೋಣ. ಬನ್ನಿ ಸರಿಯಾಗಿ ಕೆಲಸ ಮಾಡಿರಿ. ಈಗ ಸಣ್ಣ ಪನಿಷ್ಮೆಂಟ್ ಕೊಡ್ತೀನಿ, ಸರಿಯಾಗಿ ಕೆಲಸ ಮಾಡಿದ್ರೆ ನೋಡೋಣ.